ಇನ್ನು ಇಡಿ ತನಿಖೆಯ ಭೀತಿಯಲ್ಲಿದ್ದ ಸಿಎಂ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಹೈಕೋರ್ಟ್ ಮತ್ತೆ ತಾತ್ಕಾಲಿಕ ರಿಲೀಫ್ ಅನ್ನು ಮುಂದುವರಿಸಿದೆ. ಇಡಿ ನೀಡಿದ್ದ ಸಮನ್ಸ್ಗೆ ಫೆಬ್ರವರಿ 20ರವರೆಗೂ ತಡೆಯಾಜ್ಞೆ ನೀಡಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ನೀಡಿದೆ. ತಮ್ಮದೇನೂ ತಪ್ಪೇ ಇಲ್ಲದೆ ಹೋದ್ರೂ ಇಡಿ ತಮ್ಮ ಕುಟುಂಬಸ್ಥರ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ ಅಂತ ಸಚಿವರ ಪರ ವಕೀಲರು ಆಕ್ಷೇಪಿಸಿದ್ದಾರೆ. ಸಿಎಂ ಪತ್ನಿಗೆ ಮತ್ತೆ 10 ದಿನ ಇಲ್ಲ ಇಡಿ ಟೆನ್ಷನ್. ತಾತ್ಕಾಲಿಕ ರಿಲೀಫ್ ಮುಂದುವರಿಸಿ ಆದೇಶಿಸಿದ ಹೈಕೋರ್ಟ್. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾದ್ರೂ ಇಡಿ ತನಿಖೆಯ ಭೀತಿ ಇನ್ನೂ ದೂರವಾಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ನೀಡಿದೆ. ಈ ಸಮನ್ಸ್ ರದ್ದು ಕೋರಿ ಇಬ್ಬರು ಹೈಕೋರ್ಟ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ವಾರವಷ್ಟೇ ಈ ಸಮನ್ಸ್ಗಳಿಗೆ ತಡೆಯಾಜ್ಞೆ ನೀಡಿದ್ದ ಹೈಕೋರ್ಟ್ ವಿಚಾರಣೆಯನ್ನ ಇವತ್ತಿಗೆ ನಿಗದಿಪಡಿಸಿತ್ತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಿತು. ಭೈರತಿ ಸುರೇಶ್ಗೆ ನೀಡಿರುವ ಸಮನ್ಸ್ ಕಾನೂನು ಬಾಹಿರ ಅಂತ ಸಚಿವ ಭೈರತಿ ಪರ ಸಿವಿ ನಾಗೇಶ್ ವಾದಿಸಿದ್ರು. ನಗರಾಭಿವೃದ್ಧಿ ಸಚಿವರಾಗಿ ಜೂನ್ 2023ರಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. 14 ಸೈಟ್ ಹಂಚಿಕೆಗೂ ನನಗೂ ಸಂಬಂಧವಿಲ್ಲ, ನನ್ನ ಪಾತ್ರವೇನಾದ್ರೂ ಇದ್ರೆ ಇಡಿ ಹೇಳಿ ಅಂತ ಸವಾಲು ಹಾಕಿದ್ರು. ಸಿಎಂ ಪತ್ನಿ ಪರ ಹಿರಿಯ ವಕೀಲ ಸಂದೇಶ ಚೌಟಾ ಕೂಡ ಅಕ್ರಮ ಹಣ ವರ್ಗಾವಣೆ ಇಲ್ಲದಿರೋದ್ರಿಂದ ಇಡಿಗೆ ತನಿಖೆ ನಡೆಸುವ ಅಧಿಕಾರವೇ ಇಲ್ಲ ಅಂತ ಪ್ರಬಲ ವಾದ ಮಾಡಿದ್ರು. ಈ ವೇಳೆ ಸಚಿವರು ಹಾಗೂ ಸಿಎಂ ಪತ್ನಿ ಸಲ್ಲಿಸಿರುವ 2 ರಿಟ್ ಅರ್ಜಿಗಳಿಗೆ ಆಕ್ಷೇಪಣೆ ಸಲ್ಲಿಸುವುದಾಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ. ಇದರಿಂದ ಮತ್ತೆ 10 ದಿನ ಸಚಿವ ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ನಾಳೆ ಲೋಕಾಯುಕ್ತ ರಿಪೋರ್ಟ್, ಸುಪ್ರೀಂಗೆ ಹೋಗಲ್ಲ ಎಂದ ದೂರುದಾರ. ಇನ್ನು ಸಿಎಂ ವಿರುದ್ಧದ ಮುಡಾ ಹಗರಣದ ತನಿಖೆ ನಡೆಸಿರೋ ಲೋಕಾಯುಕ್ತ ಎಸ್ಪಿ ಉದೇಶ್ ನಾಳೆ ಸಂಪೂರ್ಣ ವರದಿಯನ್ನ ಸಲ್ಲಿಸಲಿದ್ದಾರೆ. ಲೋಕಾಯುಕ್ತ ವರದಿ ಏನೇ ಇದ್ರೂ ಸರಿ, ನನ್ನ ಬಳಿ ಇರೋ ದಾಖಲೆಯನ್ನ ಪರಿಶೀಲಿಸಿ ನಾನೇ ವಾದ ಮಾಡ್ತೇನೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ರಮೇಶ್, ಟಿವಿ9 ಬೆಂಗಳೂರು.